ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಜೀವನದ ಹೊಸ ಆರಂಭವನ್ನು ಸಂಕೇತಿಸುವ ಹಾಗೂ ಪುರಾಣಗಳಿಂದ ಆಧ್ಯಾತ್ಮಿಕವಾಗಿ ಶಕ್ತಿಯುಕ್ತವಾಗಿರುವಂಥ ರಥಸಪ್ತಮಿ ಭೋಗಿ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀನಿ. ಭೋಗಿ ಅಂದ್ರೆ ಮುತ್ತೈದರಿಗೆ ಕೊಡುವ ಎಲೆ ಅಡಿಕೆ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಭೋಗಿಸುವ ಹಾಗೂ ಭುಂಜಿಸುವ ಸಾಮಗ್ರಿಗಳನ್ನು ಈ ಪರ್ವಕಾಲದಲ್ಲಿ ದಾನ ಮಾಡಬೇಕು ಅಂತಲೂ ಅರ್ಥ. ಸಾಮಾನ್ಯ ದಿನಗಳಲ್ಲಿ ನಾವು ಮಾಡಿದ ದಾನಕ್ಕಿಂತಲೂ ಕೋಟಿ ಪಾಲು ಪುಣ್ಯ ಈ ಆಚರಣೆಯಿಂದ ನಮ್ಗೆ ಸಿಗ್ತದೆ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಈ ದಿನದಲ್ಲಿ ವಿಶೇಷ ಸಿದ್ಧಿಯೋಗನೂ ಇರ್ತದೆ. ಹಾಗಾದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಆಚರಿಸುವ ವಿಧಾನ ಹೆಂಗೆ ಅಂದ್ರೆ, ಇಂದು ಮುಂಜಾನೆ ನಾವು ಅರುಣೋದಯದೊಳಗೆ ಎದ್ದು ಹಿರಿಯರಿಂದ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ತಲೆ ಸ್ನಾನ ಮಾಡಬೇಕು. ಸ್ನಾನಕ್ಕೆ ಅರದ ಎಳ್ಳು ಹಾಗೂ ಅರಿಶಿಣ ಪುಡಿ ಮಿಶ್ರಿತ ಪುಡಿಯನ್ನು ಉಪಯೋಗಿಸಬೇಕು. ಸ್ನಾನದ ಗಂಗಾಳಕ್ಕೆ ಚಿಟಿಕೆ ಅರಿಶಿಣ ಪುಡಿ ಹಾಕಿ ಗಂಗಾ ಭಾಗೀರಥಿಯನ್ನು ಅದರೊಳಗೆ ಆಹ್ವಾನಿಸಿ ಸಂಕಲ್ಪಪೂರ್ವಕ ಸ್ನಾನ ಮಾಡಬೇಕು. ನಂತರ ದೇವರ ಪೂಜೆ, ರಂಗವಲ್ಲಿ, ಗೌರಿ ಪೂಜೆ, ತುಳಸಿ ಪೂಜೆ ಆದ ನಂತರ ಒಂದು ಬಿದಿರಿನ ಮರ ತೆಗೆದುಕೊಂಡು ಅದರ ತುದಿಗೆ 2 ಅರಿಶಿಣ, ಮಧ್ಯದಲ್ಲಿ ಕುಂಕುಮ ಹಚ್ಚಿ, ಮರದ ಎಡಭಾಗದಲ್ಲಿ ಅಕ್ಕಿ, ಸಜ್ಜಿ ಹಿಟ್ಟು, ಕಡಲೆಬೇಳೆ, ತೊಗರಿಬೇಳೆ, ಎಳ್ಳು, ಧನಿಯಾ, ಜೀರಿಗೆ, ಮೆಣಸು, ಲವಂಗ, ಇಂಗು, ಒಣ ಕೊಬ್ಬರಿ ಬಟ್ಲು ಜೋಡಿಸಿಡಬೇಕು. ಅದ ಮರದ ಬಲಭಾಗದಲ್ಲಿ ಬೆಲ್ಲ ಅಥವಾ ಸಕ್ಕರೆ, ಹೆಸರುಬೇಳೆ, ಕಬ್ಬು, ಸುಲಗಾಯಿ ಅಂದ್ರೆ ಹಸಿ ಕಡಲೆಕಾಯಿ, ಅವರೆಕಾಯಿ, ಗಜ್ರಿ, ಬದನೆಕಾಯಿ, ಕೆಂಪು ಕುಂಬಳಕಾಯಿ, ಬೆಣ್ಣೆ, ಎಣ್ಣೆ, ಆಮೇಲೆ ಸೀಗೆಕಾಯಿ, ತುಪ್ಪ ಇವುಗಳನ್ನು ಜೋಡಿಸ್ಬೇಕು. ಮುತ್ತೈದೆ ಸಾಮಾನುಗಳಾದಂಥ ಅರಿಶಿಣ, ಕುಂಕುಮ ಬಟ್ಲು, ಬಳೆ, ಬಾಚಣಿಕೆ, ಕಾಡಿಗೆ ಡಬ್ಬಿ, ಕನ್ನಡಿ, ನಿಷಿದ್ಧವಲ್ಲದ ಹಣ್ಣುಗಳು, 5 ವಿಳ್ಯೆದೆಲೆ, ಅಡಿಕೆ, ದಕ್ಷಿಣೆ ಇವನ್ನೂ ಜೋಡಿಸಿಡಬೇಕು. ಜೊತೆಗೆ ಹುಣಸೆ ಹಣ್ಣು, ಹತ್ತಿನೂ ಇಡಬೇಕು. ಹತ್ತಿ ಇರದಿದ್ದರೆ ಬತ್ತಿಗಳನ್ನು ಸಹ ಇಡಬಹುದು. ಆಮೇಲೆ ನಮ್ಮ ಯೋಗ್ಯತಾನುಸಾರ ಆ ಮರದಲ್ಲಿ ಸೀರೆ ಕುಪ್ಪಸನೂ ಇಡಬಹುದು. ಯಥಾಶಕ್ತಿ ದಕ್ಷಿಣೆ ಆದರೂ ಇಡಬಹುದು. ಆದಷ್ಟು ಭೋಗಿಯಲ್ಲಿ ಇಡಬೇಕಾದಂಥ ಸಾಮಾನುಗಳ ಪಟ್ಟಿ ನಾನು ಇದ್ರ ಜೋಡಿ ಕೊಟ್ಟೀನಿ. ಅವೆಲ್ಲವುಗಳನ್ನು ಮೊದಲೇ ಜೋಡಿಸಿಟ್ಕೊಂಡ್ರೆ ಇನ್ನೂ ಹೆಚ್ಚು ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಖಾಲಿ ಮರ ತಗೊಂಡು ಅದರ ಬೋರಲು ಭಾಗದಲ್ಲಿ ಹಾಲು, ಅರಿಶಿಣ ಪುಡಿಯನ್ನು ಕಲಸಿ ಮತ್ತು ಕೆಮ್ಮಣ್ಣಿನಿಂದ ಸ್ವಸ್ತಿಕ್ ಚಿಹ್ನೆ ಅಥವಾ ಶುಭಪ್ರದವಾದಂಥ ಚಿತ್ರವನ್ನು ಮರದ ಮೇಲೆ ಬರೆದಿಟ್ಕೋಬೇಕು. ಮುತ್ತೈದೆ ಹಾಗೂ ತಾವು ಯೋಗ್ಯ ಆಸನದಲ್ಲಿ ಕುಳಿತುಕೊಂಡು ಅದರಲ್ಲಿ ಮುತ್ತೈದೆ ಮುಖ ಪೂರ್ವಾಭಿಮುಖವಾಗಿ ಇರುವಂತೆ ನೋಡ್ಕೋಬೇಕು. ನಂತರ ಇಬ್ಬರ ಮಧ್ಯದಲ್ಲಿ ಸಾರಿಸಿ ರಂಗವಲ್ಲಿ ಬರೆದು ಅರಿಶಿಣ ಕುಂಕುಮ ಏರಿಸಿ ತುಂಬಿದ ಮರದ ತುದಿ ಕೊಡುವವರಿಗೆ ಎದುರಾಗಿರುವಂತೆ ಇಟ್ಟು ಮರದ ಮೇಲೆ ಬೋರಲು ಹಾಕುವಂಥ ಮರದ ತುದಿಯನ್ನು ಮುತ್ತೈದಿಗೆ ಎದುರಾಗಿರುವಂತೆ ಬೋರ್ಲ್ ಹಾಕಬೇಕು. ನಂತರ ಮರದ ಮೇಲ್ಭಾಗಕ್ಕೆ ಅರಿಶಿಣ ಕುಂಕುಮ ಏರಿಸಿ, ಗೆಜ್ವಸ್ತ್ರ ಏರಿಸಿ, ಹೂ ಹಣ್ಣುಗಳಿಂದ ಆ ಬಾಗಿಣವನ್ನು ಪೂಜಿಸಬೇಕು. ನೈವೇದ್ಯಕ್ಕಾಗಿ ಹಾಲು, ಹಣ್ಣು, ಸಕ್ಕರೆ ಇವುಗಳನ್ನಿಟ್ಟು ನೈವೇದ್ಯ ತೋರಿಸ್ಬೇಕು. ಆಮೇಲೆ ಆ ಎದುರುಗಡೆ ಕುಳಿತುಕೊಂಡಂಥ ಮುತ್ತೈದೆಯಲ್ಲಿ ಗೌರಿ ಅಥವಾ ಲಕ್ಷ್ಮೀ ದೇವಿಯನ್ನು ಮಂತ್ರಾಕ್ಷತೆ ಮೂಲಕ ಆಹ್ವಾನ ಮಾಡಿ ಆ ಮುತ್ತೈದೆಗೆ ಅರಿಶಿಣ ಕುಂಕುಮ ಕೊಟ್ಟು, ಹೂವು ಹಣ್ಣು ಕೊಟ್ಟು, ಉಡಿ ತುಂಬಿ, ಮುತ್ತೈದೆ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಅವರ ತಲೆಗೂದಲನ್ನು ಬಾಚಿ ಕಣ್ಣಿಗೆ ಕಾಡಿಗೆ ಹಚ್ಚಿ ಕನ್ನಡಿಯಲ್ಲಿ ಅವ್ರ ಮುಖವನ್ನು ತೋರಿಸಿ ಅವರಿಗೆ ರವಿಕೆ, ಹಣ್ಣು, ಕಾಯಿ, ದಕ್ಷಿಣ ಸಹಿತ ಉಡಿ ತುಂಬಿ ನಮಸ್ಕರಿಸಿ ನಂತರ ತುಪ್ಪದ ದೀಪವನ್ನು ಬಾಗಿಣ ಕೊಡುವ ಮರದ ಮುಂದೆ ಹಚ್ಚಿಡಬೇಕು. ತಾವೂ ಸಹ ಮುತ್ತೈದೆ ಕಡೆಯಿಂದ
ಅರಿಶಿಣ ಕುಂಕುಮ ಸಹಿತ ಉಡಿ ತುಂಬಿಸ್ಕೋಬೇಕು. ನಂತರ ಉಡಿಯನ್ನು ಚೆನ್ನಾಗಿ ಕಟ್ಟಿಕೊಂಡು ತುಂಬು ಸೆರಗಿನ ತುದಿಗಳೆರಡನ್ನು ಇಬ್ಬರು ಮರದ ಮೇಲೆ ಹರಡಿ ತುದಿಯಿಂದ ಮೊರವನ್ನು ಹಿಡಿದು 3 ಸಲ ತೂಗಿಸ್ಬೇಕು. ತೂಗಿಸುವಾಗ ಬಾಗಿಣ ಕೊಡುವವರು ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತಿ ನಿರಾಮಯ ತ್ವಯಾ ದತ್ತಾನಿ ಶೂರ್ಪಾಣಿ ತ್ವಯಾ ಸ್ವೀಕೃತ ಜಾನಕಿ ಎಂದು ಹೇಳಬೇಕು. ಇನ್ನು ಬಾಗಿಣ ಸ್ವೀಕರಿಸುವವರು ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತಿ ನಿರಾಮಯೇ ತ್ವಯಾ ದತ್ತಾನಿ ಶೂರ್ಪಾಣಿ ಮಯಾ ಸ್ವೀಕೃತ ಜಾನಕಿ ಅಂತೂ ಹೇಳಬೇಕು. ಒಂದು ವೇಳೆ ಈ ಮಂತ್ರ ಹೇಳಲಿಕ್ಕೆ ನಮಗೆ ಆಗದಿದ್ರೆ ಕೊಡುವವರು ಮುತ್ತೈದೆ ಬಾಗಿಣ ತಗೋ ಅಂತ 2 ಸಲ ಹೇಳಬೇಕು. ಆಮೇಲೆ ಮುತ್ತೈದೆ ದಾನ ಕೊಡು ಅಂತ ಸ್ವೀಕರಿಸುವವರು ಹೇಳಬೇಕು. ಈ ರೀತಿ 3 ಬಾರಿ ಮರವನ್ನು ತೂಗಿ ದಾನ ಕೊಡುವ ಉದ್ದೇಶ ಆದರೂ ಏನು? ಇದರ ಅರ್ಥ 3 ತಲೆಮಾರುವರೆಗೆ ನಮ್ಮ ವಂಶದಲ್ಲಿ ಸಂತಾನ ಅಭಿವೃದ್ಧಿಯನ್ನು ಆ ನಾರಾಯಣ ನಮಗೆ ದೊರಕಿಸ್ಕೊಡ್ಲಿ ಅಂತ ಅರ್ಥ. ಇನ್ನು ಸೆರಗನ್ನು ಮೊರದ ಮೇಲೆ ಹರಡುವಂಥ ಉದ್ದೇಶ ಏನಂದ್ರೆ ದಾನ ಪಡೆಯುವಂಥ ಹಿರಿಯ ಮುತ್ತೈದೆ ತಮಗೂ ಸಹ ಮುತ್ತೈದೆತನವನ್ನು ಅನುಗ್ರಹಿಸಿ ಕಾಪಾಡಲಿ ಅಂತ ಅರ್ಥ. ಇನ್ನು ದೀಪ ಬೆಳಗಿಸುವಂಥ ಉದ್ದೇಶ ನಮ್ಮ ವಂಶದಲ್ಲಿ ಸಜ್ಜನರ ಜನನವಾಗಲಿ ಅಂತ ಅರ್ಥ. ಆದ್ದರಿಂದಲೇ ನಮ್ಮ ಹಿರಿಯರು ಹೇಳ್ತಾ ಇದ್ದರು, ಭೋಗಿ ಕೊಟ್ಟವರು ಭಾಗ್ಯವಂತರು ಅಂತ. ಕಾರಣ ಮರದ ಬಾಗಿಣನ್ನು ಕೊಟ್ಟು ಸೌಭಾಗ್ಯ ವಂಶೋದ್ಧಾರ ಧನಧಾನ್ಯದ ಸಮೃದ್ಧಿ ಪಡೆಯೋಣ ಅಂತ ಹೇಳ್ತಾ, ನಾಳೆ ರಥಸಪ್ತಮಿ ನಮ್ಮ ಸೊಸೆ ಮನೆಯಲ್ಲಿ ಮಾಡ್ತಕ್ಕಂಥ ಮೊದಲ ರಥಸಪ್ತಮಿ ಹಬ್ಬ. ಅದನ್ನು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನಾಳೆ ಭಜನೆ ಇಟ್ಕೊಂಡ್ವಿ, ಆರತಿ ಇಟ್ಕೊಂಡಿವಿ, ಅವಳ ಕಡೆಯಿಂದ ಬೀರುವಂಥ ಕಾರ್ಯಕ್ರಮಗಳನ್ನೇ ಇಟ್ಕೊಂಡಿವಿ. ಅವನ್ನೆಲ್ಲ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ರೀ. ಇಂಥ ಹಲವಾರು ವಿಷಯಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಿಮಗೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು.